ನಮಸ್ಕಾರ. ಇವತ್ತಿನ ವಿಷಯ ತಾಳ್ಮೆ ಇದ್ದರೆ ಮಾತ್ರ ಸಂಪತ್ತು. ಈ ಅಂಕಿ ಅಂಶ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ವರ್ಷಗಳು ಉರುಳುತ್ತಾ ಇದ್ದ ಹಾಗೆ ಜನರ ತಾಳ್ಮೆ ಕಮ್ಮಿ ಆಗ್ತಾ ಇದೆ. ಮತ್ತೆ ಬಹಳ ಜನ ನಿರೀಕ್ಷೆ ಬೆಟ್ಟದಷ್ಟು ಕೇವಲ ಸ್ವಲ್ಪ ಸಮಯದಲ್ಲಿ ನನಗೆ ದೊಡ್ಡ ಮೊತ್ತದ ಸಂಪತ್ತು ಸಿಕ್ಕಬೇಕು, ಬೇಕಾದಷ್ಟು ಪ್ರಮೋಷನ್ ಸಿಕ್ಕಬೇಕು ಇತ್ಯಾದಿ. ಅಂದರೆ ಅವರ ಪ್ರಕಾರ ಒಂದು ಇಂಜೆಕ್ಷನ್ ಹಾಕಬೇಕು, ನಾಳೆ ಬೆಳಿಗ್ಗೆ ಅಕೌಂಟ್ ಅಲ್ಲಿ 4 ಕೋಟಿ ಬರಬೇಕು. ಅದೇ ರೀತಿ ಕಂಪನಿಗಳಲ್ಲಿ ಕೂಡ ಜನ ಇವತ್ತು ಕೆಲಸಕ್ಕೆ ಸೇರ್ತಾರೆ, 4 ವರ್ಷದ ಮೇಲೆ ಸಂಬಳ 3 ಕೋಟಿ 4 ಕೋಟಿ ಆಗಬೇಕು. ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಕೂಡ ಯಾವುದೋ ಒಂದು ಷೇರಿಗೆ ಹಣ ಹಾಕ್ತಾರೆ, ಅದು ಒಂದು 5 ತಿಂಗಳಲ್ಲಿ ಡಬಲ್ ಆಗಬೇಕು, ಮತ್ತೆ ಒಂದು 4 ವರ್ಷದಲ್ಲಿ 2 ಕೋಟಿ 3 ಕೋಟಿ ಆಗಬೇಕು. ಅನ್ಫಾರ್ಚುನೇಟ್ಲಿ ಎಲ್ಲದಕ್ಕೂ ಸಮಯ ತಗೊಳುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೇವೆ. ತಾಳ್ಮೆ ಇದ್ರೆ ಮಾತ್ರ ಸಂಪತ್ತು ಅಂತ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಕೂಡ ನೋಡಿದ್ದೇವೆ ಮತ್ತು ಇಂಟ್ರೊಡಕ್ಟರಿ ಸೆಷನ್ ಅಲ್ಲಿ ಕೂಡ ನೋಡಿದ್ದೇವೆ. ನಮ್ಮ ಇಂಟ್ರೊಡಕ್ಟರಿ ಸೆಷನ್ ಅನ್ನು ಬೇಕಂತ ನಾವು 2.25 ಗಂಟೆ 2.5 ಗಂಟೆ ನಡೆಸ್ತೇವೆ. ಅಂದರೆ ಮಧ್ಯದಲ್ಲಿ ತಾಳ್ಮೆ ಇಲ್ಲದಿದ್ದವರು ಓಡಿ ಹೋಗಲಿ ಅನ್ನೋ ಉದ್ದೇಶದಿಂದ. ಯಾಕಂತಂದ್ರೆ ಇವತ್ತು ನಿಮಗೆ 2.25 ಗಂಟೆ ಕುಳಿತುಕೊಳ್ಳುವಂತ ತಾಳ್ಮೆ ಇಲ್ಲದೆ ಇದ್ದರೆ ಮತ್ತೆ ಮುಂದೆ 5, 10, 15, 20 ವರ್ಷ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು SCP ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮ್ಮಲ್ಲಿ ತಾಳ್ಮೆ ಇಲ್ಲದೆ ಇರಬಹುದು ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ಇವತ್ತು ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಟ್ಟಿದ್ದೇನೆ, ದಯವಿಟ್ಟು ನೋಡಿ. ಆವರೇಜ್ ಹೋಲ್ಡಿಂಗ್ ಪೀರಿಯಡ್ ಆಫ್ ಸ್ಟಾಕ್ಸ್ 1940ರಲ್ಲಿ ಯಾರಾದರೂ ಒಬ್ರು ಶೇರ್ ಅನ್ನು ತಗೊಂಡ್ರೆ 7.1 ಇಯರ್ಸ್ ಇಟ್ಕೊಳ್ತಾ ಇದ್ರು. 50ನೇ ಇಸ್ವಿಯಲ್ಲಿ 4.2 ಇಯರ್ಸ್ ಬಂತು. 60ನೇ ಇಸ್ವಿಯಲ್ಲಿ ಪುನಃ 8 ವರ್ಷ ಆಯಿತು. 70ರಲ್ಲಿ 5.3 ವರ್ಷ ಆಯಿತು. 80ರಲ್ಲಿ 2.8 ಇಯರ್ಸ್ ಆಯಿತು. 90ರಲ್ಲಿ 2.2 ಇಯರ್ಸ್ ಆಯಿತು. 2000ನಲ್ಲಿ 1.3 ಇಯರ್ಸ್ ಆಯಿತು. 2010ನಲ್ಲಿ 1.1 ಇಯರ್ಸ್ ಆಯಿತು. ಮತ್ತು 2020ರ ಆಸುಪಾಸಿನಲ್ಲಿ ಕೇವಲ 6 ತಿಂಗಳು. ಅಂದ್ರೆ ಶೇರ್ನಲ್ಲಿ 6 ತಿಂಗಳು ಹಾಕ್ತಾರೆ, ಮತ್ತೆ ಅದು ಡಬಲ್ ಆಗಬೇಕು ಟ್ರಿಬಲ್ ಆಗಬೇಕು ಅಂತ ಆಸೆ. ಅದನ್ನ ಜಾಸ್ತಿ ದಿನ ಹಿಡ್ಕೊಳ್ಳೋಕೆ ರೆಡಿ ಇಲ್ಲ. ಆವರೇಜ್ ಹೋಲ್ಡಿಂಗ್ ಪೀರಿಯಡ್ ವರ್ಷ ಹೋಗ್ತಾ ಇದ್ದಾಗೆ ಕಮ್ಮಿ ಆಗ್ತಾ ಇದೆ. ಮತ್ತೆ ಬಹಳಷ್ಟು ಜನ ಹೂಡಿಕೆದಾರರು ಯೋಚನೆ ಮಾಡೋದು ನನ್ನ ಹಣ ಜಾಸ್ತಿ ಆಗ್ಬೇಕು ಅಂತ. ಆದರೆ ಇದೇ ಪ್ರವೃತ್ತಿ ರಿಯಲ್ ಎಸ್ಟೇಟ್ ಅಲ್ಲಿ ಇಲ್ಲ. ಹಣ ಹಾಕ್ತಾರೆ ದೊಡ್ಡ ಮೊತ್ತ, ಮತ್ತೆ ವರ್ಷಾನುಗಟ್ಲೆ ಕಾಯ್ತಾರೆ. ಯಾಕಂತಂದ್ರೆ ಸದ್ಯಕ್ಕೆ ಯಾವ ಆಸ್ತಿಯನ್ನು ಅಷ್ಟು ಬೇಗ ಮಾರ್ಕೊಳಕ್ ಆಗೋದಿಲ್ಲ. ಆದರೆ ಅದೇ ಪ್ರವೃತ್ತಿಯನ್ನು ಷೇರು ಮಾರುಕಟ್ಟೆಯಲ್ಲಿ ಇಟ್ಕೊಂಡಿಲ್ಲ, ತಗೊಳ್ತಾರೆ ಮಾರ್ತಾರೆ. ಮೊನ್ನೆ ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಒಬ್ರು ಕೇಳಿದ್ರು, ನಾನು ತಿಂಗಳಿಗೆ 2,000 ಹಾಗೆ ಇನ್ನು 3 ವರ್ಷ ಹಾಕೊಂಡು ಹೋಗ್ತೇನೆ, 1 ಕೋಟಿ ಆಗುತ್ತಾ ಅಂತ. ಇದೆಲ್ಲ ಹಾಸ್ಯಾಸ್ಪದವಾದಂತ ಪ್ರಶ್ನೆಗಳು. ನೀವು ಹಾಕೋ ಹಣ ಎಷ್ಟು, ನಿಮಗೆ ಬರ್ತಾ ಇರುವಂತ ರಿಟರ್ನ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಅಂದರೆ ನಿಮ್ಮಲ್ಲಿ ತಾಳ್ಮೆ ಇದ್ದರೆ ಕೋಟಿಗಟ್ಟಲೆಯನ್ನು ಸಂಪಾದನೆ ಮಾಡಬಹುದು ಅನ್ನುವಂಥದ್ದು ನಮ್ಮ ಅಂಬೋಣ. ಮತ್ತೊಂದು ಅಂಕಿ ಅಂಶವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮ್ಮ ಎಲ್ಲಾ ಷೇರು ಮಾರುಕಟ್ಟೆಯ ವಿಡಿಯೋಗಳು ಅಂದಾಜು ಒಂದು 7 ರಿಂದ 9 ನಿಮಿಷ ಇರುತ್ತೆ. ಆದರೆ ಜನ ನೋಡುವಂತ ಆವರೇಜ್ ಪೀರಿಯಡ್ ಕೇವಲ 4 ನಿಮಿಷ. ಉಳಿದ ವಿಚಾರಗಳನ್ನು ಹಾರಿಸಿ ನೋಡ್ತಾರೆ. ಅಲ್ಲಿಗೆ ತಾಳ್ಮೆ ಇಲ್ಲ. ತಾಳ್ಮೆ ಇಲ್ಲದಿದ್ರೆ ಸಂಪತ್ತು ಇಲ್ಲ. ಇವತ್ತು 6 ಗಂಟೆಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಚಾನಲ್, ಅಂದ್ರೆ ನಮ್ಮ ಚಾನಲ್ ನಂಬರ್ 2 ಅಲ್ಲಿ ಒಂದು ವಿಶೇಷವಾದ ವಿಡಿಯೋ ಹಾಕಿದ್ದೇವೆ. ದೊಡ್ಡ ಮೊತ್ತದ ಹಣ ಇದೆಯಾ, 5 ಹೊಸ ಐಡಿಯಾಗಳು. ಇದನ್ನು ಬಹುಶಃ ಎಲ್ಲರೂ ನೋಡ್ಲೇಬೇಕು. ಚಾನಲ್ ನ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಈಗಲೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಫೈನಲಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.